ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದುಬೈಲಿ ನಮ್ಮದು ಸೆಕೆಂಡ್ ಡೇ. ಸೊ ಇವತ್ತು ತುಂಬಾ ಪ್ಲೇಸಸ್ ನೋಡಲಿಕ್ಕಿದೆ. ಸೊ ಮೊದಲನೇದಾಗಿ ನಾವು ಇಲ್ಲೇ ಲೋಕಲ್ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹತ್ತಿರದಲ್ಲೇ ಒಂದು ಮೀನಾ ಬಜಾರ್ ಅಂತ ಇದೆ. ಸೊ ಇಲ್ಲಿ ಮೇಯ್ನ್ಲಿ ಏನಂದರೆ ನಮಗೆ ಮೀನಾ ಬಜಾರ್ ಅಂತ ಅಂದಿದ ತಕ್ಷಣ ನನಗೆ ತಲೆಯಲ್ಲಿ ಮೀನು ಮಾರ್ತಾರೇನೋ ಅಂತ ಅನಿಸ್ತು. ಖಂಡಿತ ಇಲ್ಲ. ಸೊ ಅದು ಒಂದು ಲೋಕಲ್ ಮಾರ್ಕೆಟು. ಸೊ ಅಲ್ಲಿ ಎಲ್ಲ ಥರದ ಒಂದು ಶಾಪ್ಸು ನಿಮಗೆ ನೋಡ್ಬೋದು. ಲೈಕ್ ಸ್ಪೈಸಸ್ ಮಾರ್ಕೆಟ್ ಇರ್ಬೋದು, ಡೇಟ್ಸು, ಚಾಕ್ಲೇಟ್ಸು, ಈ ಥರ ಹಲವಾರು ಶಾಪ್ಗಳು ನಿಮಗೆ ಮೀನಾ ಬಜಾರಲ್ಲಿ ಸಿಗುತ್ತೆ. ಸೊ ಇದೇ ಮೀನಾ ಬಜಾರು. ಸೊ ಇಲ್ಲಿ ಮೀನಾ ಬಜಾರಿಂದ ನಾವು ಗೋಲ್ಡ್ ಸುಕ್ಗೆ ಹೋಗಲಿಕ್ಕಿತ್ತು. ಸೊ ಅಲ್ಲಿ ನಮಗೆ ಬೋಟಿನ ವ್ಯವಸ್ಥೆ ಆಗಿತ್ತು. ಸೊ ಚಿಕ್ಕದಾಗಿ ಒಂದು ಶಾರ್ಟ್ ಬೋಟ್ ರೈಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದೇ ಬೋಟ್ ರೈಡ್. ಸೊ ವ್ಯೂ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆರಿ ಕೂಲ್ ಅಂತ ಅನಿಸ್ತಾಯಿತ್ತು. ಬಟ್ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಚಿಕ್ಕ ಚಿಕ್ಕ ಬೋಟ್ಗಳಿತ್ತು. ಅಷ್ಟು ಅಂಥದ್ದೇನು ದೊಡ್ಡ ಬೋಟ್ ಇರಲಿಲ್ಲ. ಸಣ್ಣ ಸಣ್ಣ ಬೋಟಲ್ಲೇ ಅಲ್ಲಿಂದ ಒಂದು ಕಡೆಯಿಂದ ಒಂದು ಕಡೆ ಹೋಗೋ ಜನ ಎಲ್ಲ ಓಡಾಡ್ತಾಯಿದ್ರು. ಸೊ ಇದು ಕಂಪ್ಲೀಟು ಮೀನಾ ಬಜಾರ್. ಆ್ಯಂಡ್ ಮೀನಾ ಬಜಾರ್ ಆ ಕಡೆ ಹೋದರೆ ನಿಮಗೆ ಗೋಲ್ಡ್ ಸುಕ್ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಗೋಲ್ಡ್ ಸುಕ್ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಎಲ್ಲ ಗೋಲ್ಡ್ ಶಾಪ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಗೋಲ್ಡ್ ಸುಕ್ಕಲ್ಲೇ ಇರುತ್ತೆ. ಸೊ ನಮ್ಮ ಸ್ಟೇ ಆಗಿಂಥ ಹೋಟೆಲ್ ಇದು ಅಷ್ಟೇನು ದೂರ ಇಲ್ಲ. ಸೊ ತುಂಬಾ ಹತ್ತಿರ ವಾಕಬಲ್ ಡಿಸ್ಟೆನ್ಸ್ ಟೈಪ್ ಇದೆ. ಸೊ ನಮಗೆ ಒಂದು ಜಸ್ಟ್ ಬೋಟ್ ಎಕ್ಸ್ಪೀರಿಯೆನ್ಸ್ ಬೇಕಂದ್ಬಿಟ್ಟು ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಪಾಪ ಇಲ್ಲಿ ನನ್ನ ಮಗ ತುಂಬ ಬಿಸಿಲಲ್ಲಿ ಪಾಪ ನಿದ್ದೆ ಮಾಡಿಬಿಟ್ಟಿದ್ದ. ಅವನು ಪಿಲಿ ಪಿಲಿ ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಮೋಸ್ಟ್ ಅವಳು ನಿದ್ದೆಲ್ಲೇ ಇದ್ದಾನೆ ಅವನು. ಸೊ ಇದಾದಮೇಲೆ ನಾವು ಅಲ್ಲೇ ಗೋಲ್ಡ್ ಸುಕ್ ಹತ್ರನೇ ಕೆಲವೊಂದೆಲ್ಲ ಮೀನಾ ಬಜಾರಲ್ಲಿ ಪಿಕ್ಸ್ ಎಲ್ಲ ತೊಗೊಂಡ್ವಿ. ಸೊ ಅದಾದಮೇಲೆ ನಾವು ನೆಕ್ಸ್ಟು ಜುಮೇರಾ ಬೀಚ್ಗೆ ಹೋದ್ವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಇದೇ ಜುಮೇರಾ ಬೀಚ್. ತುಂಬ ಬಿಸಿಲಿತ್ತು ಆ್ಯಂಡ್ ಕಣ್ಣು ತೆಗಿಯೋಕ್ಕೆ ಆಗ್ತಾಯಿಲ್ಲ. ಸನ್ಗ್ಲಾಸ್ ಇಲ್ದಿರ ಹೊರಗಡೆ ಬರೋಕ್ಕೆ ಆಗಲ್ಲ ದುಬೈಯಲ್ಲಿ, ಅಷ್ಟೊಂದು ಬಿಸಿಲು. ಸೊ ನೀವು ನೋಡ್ತಾ ಇರೋದು ಈಗ ಲೆಫ್ಟ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ನಿಮಗೆ ಅಲ್ಲಿ. ಸೊ ಇದು ಬಂದುಬಿಟ್ಟು ಬೇಸಿಕಲಿ ಹೋಟೆಲು. ಸೊ ಹೋಟೆಲ್ನ ಒಂದು ಬೋಟ್ ಒಂದು ಶೇಪಲ್ಲಿ ಅವರು ಕಟ್ಟಿರೋದು. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ವ್ಯೂ ಮಾತ್ರ. ಸೊ ಒಂದು ಸಮುದ್ರಗೆ ಆ್ಯಡ್ ಆನ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಆ ಒಂದು ಹೋಟೆಲ್ ಥೀಮ್ ಅಂತ ಹೇಳ್ಬೋದು. ಇದು ಒಂದು ಫೇಮಸ್ ಜುಮೇರಾ ಬೀಚ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಸನ್ ಬಾತ್ ತೊಗೊಳ್ತಾ ಇದ್ರು ಅಲ್ಲಿ. ಸೊ ನಾವೇ ನೀರಿಗೆ ಇಳಿಲಿಲ್ಲ, ಬಟ್ ಹಾಗೆ ಅಲ್ಲೇ ಓಡಾಡಿಕೊಂಡು ಆ ಒಂದು ವ್ಯೂನ ಎಂಜಾಯ್ ಮಾಡ್ತಾಯಿದ್ವಿ. ಜನನೂ ತುಂಬ ಜನ ಇದ್ದರು. ಆ್ಯಂಡ್ ಇಲ್ಲೆಲ್ಲ ಕೆಲವೊಂದು ಅಡ್ವೆಂಚರ್ಸ್ ಎಲ್ಲ ಇತ್ತು. ಸೊ ಇದು ನೀವು ಏನು ಬೀಚಿನ ಕಡೆ ನೋಡೋದ್ರಲ್ಲ, ಸೊ ಆ ಒಂದು ಹೋಟೆಲ್. ಸೊ ಇದು ಬ್ಯಾಕ್ ಸೈಡು. ಸೊ ಇಲ್ಲಿಂದ ನಿಮಗೆ ಹೋಟೆಲ್ಗೆ ದಾರಿ ಸಿಗುತ್ತೆ. ಸೊ ಬಟ್ ನಾವೇನು ಹೋಟೆಲ್ ಒಳಗೆ ಹೋಗಿಲ್ಲ, ಜಸ್ಟ್ ಅಲ್ಲೇ ಕೆಲವೊಂದು ಪಿಕ್ಸ್ಗಳನ್ನ ತೊಗೊಂಡ್ವಿ ಅಲ್ಲೇ ಹೋಟೆಲ್ ಹತ್ತಿರದಲ್ಲೇ. ಚೆನ್ನಾಗಿತ್ತು ಹೋಟೆಲ್. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಸ್ಕೈ ವ್ಯೂ ಹೋದ್ವಿ. ಸೊ ಆಲ್ಮೋಸ್ಟ್ 54 ಫ್ಲೋರ್ಸ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಲಿಫ್ಟು. ಆ್ಯಂಡ್ ಇಡೀ ಎಂಟೈರ್ ದುಬೈ ನಿಮಗೊಂದು ವ್ಯೂ ಕಾಣುತ್ತೆ ಇದರಲ್ಲಿ. ಆ್ಯಂಡ್
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವ್ಯೂ ಮಾತ್ರ ಆ್ಯಂಡ್ ಮೇನ್ಲಿ ಇದು ಸ್ಕೈ ವ್ಯೂ ಬಂದುಬಿಟ್ಟು ನಿಮಗೆ ಬುರ್ಜ್ ಖಲೀಫಾ ತುಂಬ ಹತ್ತಿರದಲ್ಲಿ ಕಾಣುತ್ತೆ ಆ್ಯಂಡ್ ತುಂಬ ನೀಟಾಗಿ ಕಾಣುತ್ತೆ ಈ ಒಂದು ವ್ಯೂಯಿಂದ. ಸೊ ಬುರ್ಜ್ ಖಲೀಫಾ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬುರ್ಜ್ ಖಲೀಫಾ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಸೊ ಇದ್ರ ಜೊತೆಗೆ ಅಲ್ಲಿ ಅಕ್ಕಪಕ್ಕ ಏನೇನು ಬಿಲ್ಡಿಂಗ್ಸ್ ಇತ್ತು ಅದೆಲ್ಲ ಕಂಪ್ಲೀಟ್ ವ್ಯೂ ಕಾಣ್ತಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅನ್ಬೋದು. ಆ್ಯಂಡ್ ಆ ಗ್ಲಾಸಸ್ಸಲ್ಲಿ ಎಷ್ಟು ಕ್ಲಿಯರ್ ಆಗಿತ್ತು ಅಂದರೆ ಅದು ಹೇಗೆ ಮೇಂಟೈನ್ ಮಾಡ್ತಾರೋ ನಿಜ, ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು ವ್ಯೂ ಮಾತ್ರ ಗ್ಲಾಸಸ್ಸಿಂದ. ಸೊ ಹಾಗೆ ಇಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಇಲ್ಲಿ ಗ್ಲಾಸ್ ಸ್ಲೈಡ್ ಅಂತ ಮೇನ್ಲಿ ಒಂದು ಗ್ಲಾಸ್ ವ್ಯೂ ಅಲ್ಲಿ ಇದು ಒಂದು ಮೋಸ್ಟ್ ಅಟ್ರಾಕ್ಟಿವ್ ಒಂದು ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲರೂ ಫ್ಯಾಮಿಲಿ ಎಲ್ಲರೂ ಗ್ಲಾಸ್ ಸೈಡ್ ಟ್ರೈ ಮಾಡಿದ್ವಿ ಆ್ಯಂಡ್ ನೋಡೋಕ್ಕೆ ತುಂಬ ಸ್ಕೇರಿ ಅನಿಸುತ್ತೆ, ಬಟ್ ಮಜವಾಗಿತ್ತು. ನನ್ನ ಮಗಳಿಗೆ ಬಿಡಲಿಲ್ಲ, ಅವಳು ಹೈಟ್ ಮ್ಯಾಚ್ ಆಗ್ತಿದೆ ಅಂದ್ಬಿಟ್ಟು ಅವಳು ಮಾತ್ರ ಆಡಲಿಲ್ಲ, ಮಿಕ್ಕವರೆಲ್ಲ ನಾವೆಲ್ಲ ಆಟ ಆಡಿದ್ವಿ. ಕೆಳಗಡೆ ನೋಡಿದ್ರೆ ತಲೆ ಚಿಕ್ಕಕ್ಕೆ ಬರೋಂಗಿದೆ ಆ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ದುಬೈಗೆ ಬಂದಿರೋರು ಆಲ್ಮೋಸ್ಟ್ ಎಲ್ಲರೂ ಇದನ್ನು ಮಿಸ್ ಮಾಡ್ಕೊಳಲ್ಲ. ಗ್ಲಾಸ್ ಲೈಟ್ನ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡ್ತಾರೆ. ನಾವು ಇದನ್ನ ಬೇರೆ ಒಂದು ಮಾಡಬೇಕಾದ್ರೆ ನೋಡಿದಾಗ ಅನ್ಸುತ್ತೆ. ಸೊ ನಾನಂತೂ ಇಲ್ಲಿ ಅಂತೂ ಬಿದ್ದೆ ಹೋಗ್ಬಿಟ್ಟೆ. ನನ್ನ ಫಸ್ಟ್ ಅರ್ಧದಲ್ಲಿ ಸ್ಲೈಡ್ ನಾರ್ಮಲ್ ಆಗಿತ್ತು, ಅರ್ಧದಲ್ಲಿ ನನಗೆ ಕ್ರಾಸಾಗಿ ಹೋಗ್ಬಿಡ್ತು. ಅದರಿಂದ ನಾನು ಮಲ್ಕೊಂಡೆ ಅರ್ಧ ಸ್ಲೈಡ್ ಮಾಡಿಬಿಟ್ಟೆ. ಫನ್ನಿಯಾಗಿತ್ತು, ಎಲ್ಲರೂ ನಗ್ತಾಯಿದ್ರು. ಸೊ ನೋಡಿ ಸೈಡಿಗೆ ಹೋಗ್ಬಿಡತ್ತೆ ಈ ಥರ. ಸೊ ಕೆಲವ್ರದ್ದೆಲ್ಲ ಸ್ಟ್ರೈಟಾಗಿ ಹೋಗ್ತಾಯಿತ್ತು ಸ್ಲೈಡ್, ಕೆಲವ್ರದ್ದೆಲ್ಲ ಕ್ರಾಸಾಗಿ ಹಾಗೆ ಹೋಗ್ಬಿಡ್ತಾಯಿತ್ತು. ಸೊ ಕೈ ಅಡ್ಡ ಕೊಟ್ಟು ಹಂಗೆ ಹೋಗ್ತಾಯಿದ್ವಿ. ಒಟ್ನಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ರು, ಎಲ್ಲರೂ ಟ್ರೈ ಮಾಡಿದ್ರು, ಯಾರನ್ನೂ ಭಯ ಪಟ್ಕೊಳ್ಳಿಲ್ಲ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಮ್ಮಮ್ಮನ ಮಗ ಇತ್ತು. ಸೊ ಅವರು ಹೋಗ್ತಾ 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 ಅಲ್ಲೇ ಸ್ಟಕ್ ಆಗಿಬಿಟ್ರು. ಅವ್ರು ಮೂವ್ ಆಗ್ತಾನೆ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಸ್ಟಕ್ ಆಗಿಬಿಟ್ಟಿತ್ತು. ಆಮೇಲೆ ಹಾಗೆ ಸ್ಲೋ ಹೋಗಿ ಆಮೇಲೆ ಮೂವ್ ಆಯಿತು. ಕಂಪ್ಲೀಟು ಇದು ಬುರ್ಜ್ ಖಲೀಫಾ ಆಪೋಸಿಟೇ ಬಿಲ್ಡಿಂಗ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 54 ಫ್ಲೋರ್ಸ್ ಇದೆ ಇದು. ಸೊ ಇಮ್ಯಾಜಿನ್ ಎಷ್ಟು ಒಂದು ಕಂಪ್ಲೀಟ್ ವ್ಯೂ ನೀವು ಈ ಫ್ಲೋರಿಂದ ನೋಡ್ಬೋದು. ಸೊ ಇದಾದಮೇಲೆ ನಾವು ಗ್ಲಾಸ್ ವಾಕ್ ಅಂತ ಹೋದ್ವಿ, ಅದ್ರ ಪಕ್ಕದಲ್ಲೇ ಮುಂದೆನೇ. ಸೊ ನೋಡಿರ್ಬೋದು 54 ಫ್ಲೋರಿಂದ ಕೆಳಗಡೆ ಹೇಗೆ ಕಾಣ್ತಾ ಇದೆ ವ್ಯೂ ಅಂತ. ರಿಯಲಿ ಮೆಸ್ಮರೈಸಿಂಗ್ ಆಗಿತ್ತು ಈ ವ್ಯೂ ಮಾತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಹೈಟ್ ಫಿಯರ್ ಇರೋರಿಗೆ ಇದ್ರ ಮೇಲೆ ಏನಾದರೂ ಹೋದರೆ ಅಲ್ಲೇ ತಲೆ ಚಕ್ಕರ್ ಬಂದುಬಿಡುತ್ತೆ, ಆ ಥರ ಇತ್ತು. ಸೊ ನನ್ನ ಮಗ ಅಂತೂ ಎಲ್ಲ ಕಡೆ ಎಂಜಾಯ್ ಮಾಡ್ತಿದ್ದ, ಅವ್ನಿಗೇನು ಭಯನೇ ಪಡ್ಕೊತಾ ಇರಲಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದೆ ವ್ಯೂ ಅಂದರೆ. ಸೊ ಇದು ಮೇನ್ಲಿ ದುಬೈ ಬಂದುಬಿಟ್ಟು ಬೇಸಿಕ್ಲಿ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಷ್ಟು ಜನ, ಸಾವಿರ ಜನ, ಲಕ್ಷಗಟ್ಟಲೆ ಜನ ಇದ್ರ ಮೇಲೆ ವಾಕ್ ಮಾಡಿರ್ತಾರೆ. ಆ್ಯಂಡ್ ಅವರು ಮೇಂಟೈನ್ ಮಾಡಿರೋದು ನೋಡಿದ್ರೆ ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅವರು ಕ್ರಿಯೇಟಿವಿಟಿಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಮುಂಚೆ ಎಷ್ಟು ಜನ ಬಂದು ಹೋಗಿರ್ತಾರೆ, ಅಷ್ಟು ಕೆಪಾಸಿಟಿ, ಅಷ್ಟು ಗ್ಲಾಸ್ ಅಷ್ಟು ಗಟ್ಟಿ ಇದೆ ಅಂದರೆ ನಿಜವಾಗ್ಲೂ ಅವ್ರದ್ದು ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು. ನನ್ನ ಮಗ ಎಂಜಾಯ್ ಮಾಡ್ತಾ ಇದ್ದಾನೆ ಎಲ್ಲ ವ್ಯೂನ. ಅಂದರೆ ಎಲ್ಲರೂ ಯೂಶಲಿ ಹೇಳ್ತಾರೆ ಮಕ್ಕಳನ್ನ ಟ್ರಾವೆಲಲ್ಲಿ ತುಂಬ ಕಷ್ಟ ಆಗುತ್ತೆ ನೋಡ್ಕೊಳಕ್ಕಂತ, ಬಟ್ ಆ ಥರ ಏನಿಲ್ಲ. ಬಟ್ ಅವರು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ನನ್ನ ಮಗಂತೂ ಏನೂ ತೊಂದರೆ ಕೊಡಿಲ್ಲ. ಸೊ
ಥ್ರೂಔಟ್ ದುಬೈ ಟ್ರಿಪ್ಪಲ್ಲಿ ಆಲ್ಮೋಸ್ಟ್ ನಮ್ಮದು 7 days 6 night ಇತ್ತು ಪ್ಯಾಕೇಜ್ ನಮ್ಮದು. ಸೊ ಅವ್ನು ಥ್ರೂಔಟ್ ಟ್ರಿಪ್ಪಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ದ, ಆರಾಮಾಗಿ ಮಲ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ದ. ಅವನಿಂದ ನಮಗೇನು ಕಿರಿಕಿರಿ ಅಂತ ಏನು ಅನಿಸ್ಲಿಲ್ಲ. ಅವನಿಗೆ ಹೊರಗಡೆ ಹೋಗೋದಂದರೆ ತುಂಬ ಖುಷಿ. ಅವನಿಗೆ ಅವ್ರ ಅಜ್ಜಿ ತಾತ ಮೋಸ್ಟ್ ಫೇವ್ರೇಟ್ ಅವನಿಗೆ. ಸೊ ಹಾಗೆ ಕೆಲವೊಂದು ಪಿಕ್ಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಕ್ಲಾಸಿ ಆಗಿತ್ತು ಅಂತ ಹೇಳ್ಬೋದು. ನನ್ನ ಮಗಳಂತೂ ಪೋಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಆಗೋಗ್ಬಿಟ್ಟಿದ್ದಾಳೆ. ಅವಳಿಗೂ ಫೋಟೋ ಹುಚ್ಚು ಜಾಸ್ತಿ ನಂತರನೇ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.